ತಮಿಳುನಾಡಿನ ಎಡಿಎಂಕೆ ಪಕ್ಷದಲ್ಲಿ ಈಗ ಹಲ್ಚಲ್ ಹೆಬ್ಬಿರುವಂತ ಇಬ್ಬಾಗವಾಗೋ ಭೀತಿಗೆ ಸಿಲುಕಿದೆ ಎಡಿಎಂಕೆ ಪಕ್ಷ. ಇಬ್ಬಾಗವಾಗೋ ಭೀತಿಗೆ ಸಿಲುಕಿದೆ ಎಡಿಎಂಕೆ ಪಕ್ಷ. ಟಿವಿಕೆ ಬೆಂಬಲಿಸಲು ಪಳನಿಸ್ವಾಮಿ ಹಿಂದೇಟು ಹಾಕ್ತಾ ಇದ್ದಾರೆ. ಶಾಸಕಾಂಗ ಸಭೆಯನ್ನ ರದ್ದು ಮಾಡಿದ ಮಾಜಿ ಸಿಎಂ ವಿಜಯ್ಗೆ ಸಾಥ್ ಕೊಡಲು 35 ಶಾಸಕರ ನಿರ್ಧಾರ. ಶಾಸಕರ ನಡೆಯಿಂದ ಕಂಗಾಲಾಗಿರೋ ಪಳನಿಸ್ವಾಮಿ ಮನೆಗೆ ಈಗ ವಿಜಯ್ ಆಪ್ತ ಆದವ್ ಅರ್ಜುನ್ ಭೇಟಿಯನ್ನ ನೀಡಿದ್ದಾರೆ. ಎಡಿಎಂಕೆ ಬೆಂಬಲಿಸಲು ಕೋರಲು ಬಂದ್ರ ವಿಜಯ್ ದೂತ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂತದ್ದು. ತಮಿಳುನಾಡಿನಲ್ಲಿ ಎಡಿಎಂಕೆ ಪಕ್ಷದಲ್ಲಿ ಹಲ್ಚಲ್ ಇಬ್ಬಾಗವಾಗುವ ಭೀತಿ ಎದುರಾಗಿದೆ. ಈ ಒಂದು ಪಕ್ಷಕ್ಕೆ ಟಿವಿಕೆ ಬೆಂಬಲಿಸಲು ಪಳನಿಸ್ವಾಮಿ ಹಿಂದೇಟು ಹಾಕ್ತಾ ಇದ್ದಾರಾ? ಶಾಸಕಾಂಗ ಸಭೆಯನ್ನ ರದ್ದು ಮಾಡಿದ ಮಾಜಿ ಸಿಎಂ ವಿಜಯ್ಗೆ ಸಾಥ್ ಕೊಡಲು ಈಗಾಗಲೇ 35 ಶಾಸಕರು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಶಾಸಕರ ನಡೆಯಿಂದ ಕಂಗಾಲಾಗಿದ್ದಾರೆ ಪಳನಿಸ್ವಾಮಿ ಮನೆಗೆ ವಿಜಯ್ ಆಪ್ತ ಆದವ್ ಅರ್ಜುನ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಎಡಿಎಂಕೆ ಬೆಂಬಲ ಕೋರಲು ಬಂದ್ರ ವಿಜಯ್ ಅವರ ದೂತ. ಕ್ಷಣಕ್ಕೊಂದು ಅಪ್ಡೇಟ್ ಬರ್ತಾ ಇರುವಂತಹದ್ದು. ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ರಾಜಕಾರಣದಲ್ಲಿ ಬದಲಾವಣೆಗಳು ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಪಳನಿಸ್ವಾಮಿ ಅವರಿಗೆ ಭೀತಿ ಎದುರಾಗಿರುವಂಥದ್ದು. ಟಿವಿಕೆ ಬೆಂಬಲಿಸಲು ಪಳನಿಸ್ವಾಮಿ ಅವರು ಕೂಡ ಹಿಂದೇಟು ಹಾಕಿದ್ರು. ಶಾಸಕಾಂಗ ಸಭೆಯನ್ನ ರದ್ದು ಮಾಡಿದ್ರು ಮಾಜಿ ಸಿಎಂ. ವಿಜಯ್ಗೆ ಸಾಥ್ ಕೊಡೋದಕ್ಕೆ ಈಗಾಗಲೇ 35 ಶಾಸಕರು ನಿರ್ಧಾರ ಮಾಡಿದ್ದಾರೆ. ಈ ಶಾಸಕರ ನಡೆಯಿಂದ ಈಗ ಪಳನಿಸ್ವಾಮಿ ಅವರು ಕಂಗಾಲಾಗಿದ್ದಾರೆ. ಜೊತೆಗೆ ಪಳನಿಸ್ವಾಮಿ ಅವರ ಮನೆಗೆ ವಿಜಯ್ ಆಪ್ತರಾಗಿರುವಂತಹ ಅರ್ಜುನ್ ಅವರು ಕೂಡ ಭೇಟಿಯನ್ನ ನೀಡಿದ್ರು. ಸೋತರು ಭರ್ಜರಿ ರಣತಂತ್ರ ಹೂಡಿದ ಪಳನಿಸ್ವಾಮಿ. ವಿಜಯ್ ಜೊತೆ ಕೈ ಜೋಡಿಸಲು ಒಪ್ತಾರ ಪಳನಿಸ್ವಾಮಿ. ಟಿವಿಕೆ ಸರ್ಕಾರ ಸೇರಲು ಷರತ್ತು ವಿಧಿಸಿದ ಮಾಜಿ ಸಿಎಂ. ಎಡಿಎಂಕೆ ಸಚಿವ ಸ್ಥಾನ ನಿಗಮ ಮಂಡಳಿಯನ್ನ ಕೇಳಿದ್ದಾರೆ ಇಪಿಎಸ್. ಕೇಳಿದಷ್ಟು ಸಚಿವ ಸ್ಥಾನ ಕೊಟ್ರೆ ವಿಜಯ್ಗೆ ಬೆಂಬಲ ಕೊಡ್ತೇವೆ. ಆದವ್ ಅರ್ಜುನ್ ಮೂಲಕ ವಿಜಯ್ಗೆ ಸಂದೇಶ ರವಾನೆ ಮಾಡಿದ್ದಾರೆ. ಪಳನಿಸ್ವಾಮಿ ಆಫರ್ ಸ್ವೀಕರಿಸಿದ್ರೆ ಟಿವಿಕೆ ಎಡಿಎಂಕೆ ಸರ್ಕಾರ ರಚನೆ ಆಗುತ್ತೆ. ಆದ್ರೆ ಎಡಿಎಂಕೆ ಜೊತೆ ಸರ್ಕಾರ ರಚನೆಗೆ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೋತ್ರು ಕೂಡ ಭರ್ಜರಿ ರಣತಂತ್ರವನ್ನ ರೂಪಿಸಿದ್ದಾರೆ ಪಳನಿಸ್ವಾಮಿ. ವಿಜಯ್ ಜೊತೆ ಕೈ ಜೋಡಿಸಲು ಒಪ್ತಾರಾ? ಟಿವಿಕೆ ಸರ್ಕಾರ ಸೇರಲು ಷರತ್ತನ್ನ ವಿಧಿಸಿದ್ದಾರೆ ಮಾಜಿ ಸಿಎಂ. ನಿಗಮ ಮಂಡಳಿಯ ಸ್ಥಾನವನ್ನ ಕೇಳಿದ್ದಾರೆ. ಕೇಳಿದಷ್ಟು ಸಚಿವ ಸ್ಥಾನ ಕೊಟ್ರೆ ವಿಜಯ್ಗೆ ಬೆಂಬಲ ಕೊಡ್ತೇವೆ. ಆದವ್ ಅರ್ಜುನ್ ಮೂಲಕ ಸಂದೇಶ ರವಾನೆ ಮಾಡಿದ್ದಾರೆ. ಪಳನಿಸ್ವಾಮಿ ಆಫರ್ ಅನ್ನ ಸ್ವೀಕರಿಸಿದ್ರೆ ಟಿವಿಕೆ ಎಡಿಎಂಕೆ ಜೊತೆ ಸರ್ಕಾರ ರಚನೆ ಆಗುತ್ತೆ. ಆದ್ರೆ ಈ ಸರ್ಕಾರದ ರಚನೆಗೆ ಈಗ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ವಿಜಯ್ ಜೊತೆ ಕೈ ಜೋಡಿಸಲು ಒಪ್ತಾರಾ ಪಳನಿಸ್ವಾಮಿ ಅನ್ನುವಂತಹ ಪ್ರಶ್ನೆ ಈಗ ತಮಿಳುನಾಡಿನ ರಾಜಕಾರಣದಲ್ಲಿ ಎದ್ದಿರುವಂತಹ ಪ್ರಶ್ನೆ. ವಿಜಯ್ ಜೊತೆ ಕೈ ಜೋಡಿಸಲಿದ್ದಾರಾ? ಯಾಕಂತಂದ್ರೆ ಈಗ ಅವರು ಸೋತ್ರು ಕೂಡ ಒಂದಷ್ಟು ಷರತ್ತುಗಳನ್ನ ಇಟ್ಟಿರುವಂತದ್ದು. ಸಚಿವ ಸ್ಥಾನ ಜೊತೆಗೆ ನಿಗಮ ಮಂಡಳಿಯ ಸ್ಥಾನಗಳನ್ನ ಕೂಡ ಕೇಳಿದ್ದಾರೆ. ಕೇಳಿದಷ್ಟು ಸಚಿವ ಸ್ಥಾನವನ್ನ ಕೊಟ್ರೆ ನಾವು ವಿಜಯ್ ಅವರ ಜೊತೆಗೆ ಕೈ ಜೋಡಿಸ್ತೇವೆ ಅಂತ ಆದವ್ ಅರ್ಜುನ್ ಮೂಲಕ ವಿಜಯ್ಗೆ ಸಂದೇಶ ರವಾನೆ ಮಾಡಿದ್ದಾರೆ. ಪಳನಿ ಆಫರ್ ಅವರನ್ನ ಸ್ವೀಕರಿಸಿದ್ರೆ ಟಿವಿಕೆ ಜೊತೆಗೆ ಎಡಿಎಂಕೆ ಪಕ್ಷ ಸರ್ಕಾರ ರಚನೆ ಆಗುತ್ತೆ. ಆದ್ರೆ ಈ ಸರ್ಕಾರದ ರಚನೆಗೆ ಈಗ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೋತ್ರು ಕೂಡ ಭರ್ಜರಿಯಾಗಿ ರಣತಂತ್ರವನ್ನ ರೂಪಿಸಿದ್ದಾರೆ ಪಳನಿಸ್ವಾಮಿ ಅವರು. ಟಿವಿಕೆ ಸರ್ಕಾರ ಸೇರಲು ಷರತ್ತನ್ನ ವಿಧಿಸಿದ್ದಾರೆ ಮಾಜಿ ಸಿಎಂ. ಸಚಿವ ಸ್ಥಾನ ಕೊಟ್ರೆ ಜೊತೆಗೆ ನಿಗಮ ಮಂಡಳಿಗಳ ಸ್ಥಾನವನ್ನ ಕೊಟ್ರೆ ನಾವು ಅವ್ರ ಜೊತೆಗೆ ಕೇಳ್ತೀವಿ. ಕೇಳಿದಷ್ಟು ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿದ್ದಾರಂತೆ. ಆದವ್ ಅರ್ಜುನ್ ಮೂಲಕ ವಿಜಯ್ಗೆ ಸಂದೇಶ ರವಾನೆ ಮಾಡಿದ್ದಾರೆ.